ನನಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಎಲ್ಲೇ ಆಗಲಿ ಒಂದು ರೌಂಡಿಂಗ್ ಹೋಗಿ ಬಂದರೆ 100 ಗ್ರಾಮ್ ಆದರೂ ಸಿಗ್ಬೋದು, 100 ಗ್ರಾಮ್ 200 ಗ್ರಾಮ್ ಆದರೂ ಸಿಗ್ತವೆ. ಅದಕ್ಕೇ ಈ ಅಪ್ಪನ ಹತ್ರ ಮಾತಾಡ್ತೀನಿ, ನೋಡೋಣ. ಯಾರೇನೋ ನನ್ನ ಕಂಪ್ಲೇಂಟ್, ನಾವು ಮಾಡೋ ಕೆಲಸ ನಮಗೆ ದೊಡ್ಡದೇನೆ ಅಷ್ಟೇನೆ. ಹೇಳ್ತೀನಿ, ನಾನು ನಾಳೆಯಿಂದ ಬಿಸ್ನೆಸ್ ಶುರು ಮಾಡ್ತೀನಪ್ಪ. ನಾನು ನಾಳೆಯಿಂದಲೇ ಇಲ್ಲೇ ಆಗಲಿ ಹಳ್ಳಿ ಮೇಲೆ ಹೋಗ್ಬಿಟ್ಟು ನನ್ನ ಬಿಸ್ನೆಸ್ನ ಶುರು ಮಾಡ್ತೀನಿ ಅಂತೇಳಿ ನಾನು ಮಾತಾಡ್ತೀನಿ. ಮೋಹಿತ್ ಅವ್ರ ಹತ್ರ ಮಾತಾಡ್ಕೊಬಿಟ್ಟು ಇಲ್ಲೇ ನನ್ನ ಬಿಸ್ನೆಸ್ನ ಶುರು ಮಾಡ್ತೀನಿ. ಯಾಕಂದರೆ ಒಳ್ಳೆ ಲಾಭ ಐತೆ. ಲಾಭ ಇರೋದ ಬಿಡಕ್ಕೆ ಹೋಗ್ಬಾರ್ದು. ಕೆಲಸ ಯಾವುದಾದ್ರೇನು ನಾವು ಕಷ್ಟಪಟ್ಟು ದುಡಿತೀವಿ ತಾನೆ. ನನಗೇನು ನಾಚಿಕೆ ಇಲ್ಲಪ್ಪ. ನನಗೇನು ನನಗೆ ಒಟ್ಟಿನಲ್ಲಿ ಒಂದು 4 ಕಾಸು ಅದರಿಂದ ಸಂಪಾದನೆ ಮಾಡ್ತಾ ಇದ್ದೀವಿ, ಅದರಿಂದ ಒಂದು ತನ್ನ ತಿಂತಾ ಇದ್ದೀವಿ ಅಂತಂದರೆ ನಮಗೇನು ನಮ್ಮ ಕೆಲಸ ಇಂಪಾರ್ಟೆಂಟು ಅಷ್ಟೇ. ನಾನು ಹೇಳ್ಬಿಡ್ತೀನಿ. ಮೋಹಿತ್ ಅವ್ರೆ, ರೇ ರೇ ಬಂದ್ರಿ ಇಲ್ಲಿ. ಏನು ತಿಪ್ಪೋ ಬಾಯಿನಿ. ನನಗೆ ಕೂತ್ಕೊಂಡು ಇವತ್ತಿನೇನು ಆಗೋಗ್ಬಿಡ್ತು. ಲಕ್ಷ್ಮಿ ಹಬ್ಬ ಮುಗೀತು. ನಾಳೆಯಿಂದನ ನಾನು ಹೊರಡ್ತೀನಪ್ಪ. ನನ್ನ ಬಿಸ್ನೆಸ್ನ ಶುರು ಮಾಡ್ತೀನಿ. ಇಲ್ಲಿ ಹಳ್ಳಿ ಮೇಲೆ ಹೋದ್ರೂ ಕಡೆಯಲ್ಲಿನ ಯಾರು ಇಲ್ಲ ಅನಿಸುತ್ತೆ. ಹಿಂಗೆ ಹೋಗಿ ಬಂದ್ರೂ ನಾವು 100 ಗ್ರಾಮ್ ಇದ್ರೂ ಸಿಗುತ್ತೆ, 100 ಗ್ರಾಮ್ ಆದ್ರೂ. ಅದಕ್ಕೇ ನಾನು ಹೋಗ್ತೀನಿ. ಹೋಗ್ಬಿಟ್ಟು ಸ್ವಲ್ಪ ಒಂದು ರೌಂಡಿಂಗ್ ಹೋಗಾದರೂ ಬರ್ತೀನಿ. ಏ ಬೇಡ, ಸುಮ್ಮನಿರು. ಇನ್ನೂ ಸ್ವಲ್ಪ ದಿನ, ಇನ್ನೊಂದು ತಿಂಗಳು ತುಂಬ ತಕ್ಕ ಮದುವೆ ಆಗಿ 1 ತಿಂಗಳು ತುಂಬ ತಕ್ಕ ಎಲ್ಲೂ ಹೋಗ್ಬಾರ್ದು. ಇನ್ನು ಮದುವೆ ಮಣ್ಣಿನ ಆಗೈತಲ್ಲ, ಅದಕ್ಕೆ. ನಾನೇನಿಲ್ಲಪ್ಪ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಿಮ್ಮ ಅಮ್ಮಗೆ ಹೋಗಿ ಹೇಳೋಣ ಇವಾಗ. ಡೈರೆಕ್ಟಾಗಿ ಹೋಗಿ ಹೇಳ್ಬಿಡ್ತೀನಿ. ನನಗೆ ನಾನು ಮಾಡೋ ಕೆಲಸದಲ್ಲಿ ನನಗೇನು ನಾಚಿಕೆ ಇಲ್ಲ, ಏನಿಲ್ಲ, ನನಗೇನು ಭಯ ಇಲ್ಲ. ಹೇಳತ್ತೆ, ನಾನು ಈ ಬಿಸ್ನೆಸ್ ಮಾಡ್ತೀನಿ. ದುಡಿತೀವಿ, ನಾವು ದುಡಿಯೋದಕ್ಕೇನು. ನಾನೇನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ದುಡಿತೀನಿ. ಒಳ್ಳೆ ಲಾಭ ಐತೆ ನನ್ನ ಬಿಸ್ನೆಸ್ಸಲ್ಲಿ. ನನಗೆ ತುಂಬ ಚೆನ್ನಾಗಿ ನನಗೆ ಒಳ್ಳೇದಾಗೈತೆ ಆ ಬಿಸ್ನೆಸ್ ಮಾಡಿದಾಗಿಂದ. ನೀನು ಅದಕ್ಕೆ ತಾನೆ ನನಗೂ ನೀನು ಇಷ್ಟಪಟ್ಟು ಮದುವೆ ಆಗಿದ್ದು. ಇಬ್ಬರು ಇಷ್ಟಪಟ್ಟಿದ್ವಿ, ಮದುವೆ ಆಗಿದ್ವಿ ಅಷ್ಟೇ. ಇನ್ನೇನೈತೆ, ಇನ್ನು ದುಡ್ಕೊಂಡು ತಿನ್ಲೇಬೇಕು. ಮದುವೆ ಆಗೈತೆ ಅಂದಮೇಲೆ ದುಡಿತಾ ಇರ್ಬೇಕು. ಇನ್ನು ಕೂತ್ಕೊಂಡಿರೋಕ್ಕಾಗುತ್ತಾ? ನಿಮ್ಮ ಅಮ್ಮ ಏನು ಅನ್ಕೊಂಬತ್ತೆ, ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ಅಂತಂದರೆ ನಾನಂತೂ ಬಿಸ್ನೆಸ್ ಬಿಡಲ್ಲಪ್ಪ, ಹೇಳಿರ್ತೀನಿ. ಪ್ಲೀಸ್ ನಮ್ಮ ಅಮ್ಮನಿಗೆ ಗೊತ್ತಾದರೆ ಏನಂತಾರೆ, ಒಂದು ಭಯ. ಏನಂತೈತೋ ಏನೋ ಅನ್ನೋದು ನನಗೆ ಒಂಥರ ಡೌಟ್ ಹೊಡಿತೈತೆ. ಅದಕ್ಕೆ ಸ್ವಲ್ಪ ದಿನ ಗೊತ್ತಾಗೋದು ಬೇಡ. ಇಲ್ಲ, ನಾಳೆಯಿಂದಲೇ ನನ್ನ ಬಿಸ್ನೆಸ್ನ ಶುರು ಮಾಡಲೇಬೇಕು. ನನಗೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಆಗಲ್ಲ. 100 ಗ್ರಾಮ್ ಆದರೂ ಸಿಗುತ್ತಲ್ಲ ಅನ್ನೋದು ನನಗೆ ಒಂಥರ ಕೂತ್ಕೊಂಡು ಬೇಜಾರಾಗುತ್ತೆ. ಅದಕ್ಕೆ ಹೆಂಗೋ ನಿಮ್ಮ ತಂಗಿ ಬೇರೆ ಬಂದವಳಲ್ಲ, ನಿಮ್ಮ ಅಮ್ಮ ನಿನ್ನ ತಂಗಿ ಇರ್ತಾರಲ್ಲ, ಮಾಡೋದವ್ರು ಏನಾದರೂ ಅವರೇ ಮಾಡ್ಕೊಂತಾರೆ. ಏನಾದರೂ ಅಡುಗೆ ಏನಾದ್ರೂ ಬೇಕಾದ್ರೆ ಮಾಡಿಕ್ಕಾದ್ರೂ ಹೋಗ್ತೀನಿ. ನನಗೆ ಕೆಲಸ ಇಂಪಾರ್ಟೆಂಟ್. ಯಾತ ಹೇಳ್ತಾಳೆ. ಯಾತ ಇಲ್ಲಮ್ಮ, ಯಾತ ಇಲ್ಲ. ಯಾಕೆ ಯಾತ ಹೇಳ್ದಂಗಿತ್ತು. ಯಾತ ಮಾತಾಡ್ತಿದ್ಲು. ಯಾತ ನನಗೆ 100 ಗ್ರಾಮು ಪರಗ್ರಾಮ್ ಅಂತ ಯಾತ ಮಾತಾಡ್ತಾ ಇದ್ಲು. ಏನಿಲ್ಲಮ್ಮ, ಏನಿಲ್ಲ. ಮತ್ತೆ 100 ಗ್ರಾಮು ಮಿಕ್ಚರ್ ತಗೊಂಬ ಅಂತ ಹೇಳ್ತಾ ಇದ್ಲು. ಕರೆಕ್ಟಾಗಿ ಹೇಳು, ನಿಮ್ದು ಯಾವ ಊರು? ನಾನು ಇಲ್ಲೇ ಪಕ್ಕದೂರೇನೆ. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ನಾವು ಬೆಂಗಳೂರಾಗಿದ್ದಾರೆ. ಅವರಂತೂ ಬರಲ್ಲ ನಾನು ಹಿಂಗೆ ಮಾಡಿದೆ ಅಂತ. ಅವ್ರು ಯಾರೂ ಬರಲ್ಲ. ಇನ್ನು ಅವ್ರನ್ನೆಲ್ಲ ಮರ್ತ್ಕೊಂಡು ಇಲ್ಲೇ ಇರ್ಬೇಕಷ್ಟೇನೆ. ಇಲ್ಲೇ ಇರ್ತೀನಿ. ಇಲ್ಲೇ ಮತ್ತೆ ಇರ್ಮಂತೀನಿ. ನೀನು ಎಲ್ಲಿರ್ತೀಯ? ಅವಳು ಎಲ್ಲ ನೋಡಿದ್ದೀನಿ ಕಣಮ್ಮ ಅಂತ ಹೇಳ್ತಾವಳೆ. ಎಲ್ಲನ ಅದಕ್ಕೆ ಪಾಪ ಇವಳೆಲ್ಲ ನೋಡೋಳಂತ ಕಣ. ಇವಳನ್ನ ಯಾತ ಬಿಸ್ನೆಸ್ ಮಾಡ್ತಿದ್ಲಂತ. ಬಿಸ್ನೆಸ್ ಇಲ್ಲ, ಏನಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ಲು ಬೆಂಗಳೂರಲ್ಲಿ. ಒಳ್ಳೆ ಕಂಪ್ನಿಗೆ ಹೋಗ್ತಾ ಇದ್ಲು ಅಷ್ಟೇ. ಏನು ಬೇರೆ ಯಾವ ಕೆಲ್ಸಕ್ಕೆ ಅವಳು ಹೋಗ್ತಾ ಇರಲಿಲ್ಲ. ಹಪ್ಪಳ ಪ್ಯಾಕಿಂಗ್ ಮಾಡ್ತಾರಲ್ಲ, ಅದೇ ಸೂಪರ್ವೈಸರ್ ಆಗಿದ್ಲು. ಸೂಪರ್ವೈಸರ್ ಇವಳು. ಈ ವಿಷಯ ಹೇಳೋಣ ಅಂತಂದ್ರೆ ಬೇಡ ಅಂತ ಇದೆ. ನಿಮ್ಮ ಹೋಯ್ತಿ ನಾನೇ ನಮ್ಮ ಅತ್ತೆ ಹತ್ರ ಡೈರೆಕ್ಟಾಗಿ ಹೇಳ್ತೀನಿ. ನನಗೇನೇನು ಭಯ ಇಲ್ಲ. ನಾನೇನು ಮುಚ್ಚು ಮರ ಇಟ್ಕೊಂಬಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಾನು ಈ ಕೆಲಸನೇ ಮಾಡೋದು, ಇಂಥ ಕೆಲಸನೇ ಮಾಡೋದು ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಹೇಳೋಣ ನಮ್ಮಂಗೆ ಆಗ್ತೈತೆ. ಆದರೆ ಈ ಮೋಹಿತ ಹೇಳ್ಬೇಡ ಅಂತ ಹೇಳ್ತಾವನೆ. ಒಳ್ಳೆಯವನು. ಇವನ ಹತ್ರ ಒಳ್ಳೆ ಮನಸ್ಸೈತೆ. ಅದಕ್ಕೆ ನಾನು ಸುಮ್ಮನೆ ಇದೀನಿ. ಪಾಪ ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಸ್ವಲ್ಪ ದಿನ ಹೇಳ್ದಂಗೆ ಕೇಳೋಣ ಅಂತ ಮಾಡ್ದಂಗಿತ್ತ, ಅದಕ್ಕೆ ಕೇಳಿದೆ. ಎಲ್ಲ ನೋಡಿರ್ತೀಯ ಯಾರನ್ನ ಇದೇ ಥರ ಇರ ಅಂತವ್ರನ್ನ. ಅಯ್ಯೋ ನನ್ನಂಗೆ ಯಾರೋ ಬಂದು, ಅಣ್ಣ ನಿನ್ನೆಲ್ಲ ನೋಡೋಣ ಬಾರಣ್ಣ ನಮ್ಮೂರ ಮಾರಮ್ಮ ಐತೆ ದೇವ್ರಿಗೆ ಅಂತ ಅಂದರು. ಮನ್ ಟೌನ್ನಾಗ ಹೋಗಿದ್ನ, ಅಕ್ಕ ಯಾವುದೋ ಬಂದ್ಬಿಟ್ಟು ಪಾಪ ಸತೀಶ ಅಂತೈತಿ. ನಾನು ಯಾರತ್ತು ಅಕ್ಕ, ನಾನು ಸತೀಶ ಅಲ್ಲ ಕಣಕ್ಕ, ಮೋಹಿತ ಅಂತನ. ಅದಕ್ಕೆ ಬಾರಲ್ಲ ಪಾಪ ಮಾರಮ್ಮ ಐತೆ. ಮಾರಮ್ಮ ಯಾವ್ರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಕಣಕ್ಕ ಅಂದೆ. ಹಿಂಗೆ ಯಾರನ್ನ ನೋಡ್ಕೊಬ್ಬೊಬ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹಂಗೆ ನೀನೆಲ್ಲ ಕನ್ಫ್ಯೂಸ್ ಆಗಿದ್ಯಾ. ಸರಿ ಆಯ್ತು ಹೇಳು. ಅವಳೆಲ್ಲ ನೋಡಿದ್ನಿ ಕಣಮ್ಮ ಅಂದ, ಅದಕ್ಕೆ ಕೇಳಿ. ಎಲ್ಲ ನೋಡಿದ್ನಿ ಕಣಮ್ಮ ಅಂದ್ಲು. ಬಾರಮ್ಮ ಬಾ. ಎಲ್ಲ ನೋಡಮ್ಮಿ.
ಏನು ಎತ್ತಂತ ಯಾಕೆ ಮಾತಾಡ್ತಿದ್ರು 100 ಗ್ರಾಮ್ ಅಂತ ಕೂದಲು ಬಗ್ಗೆನೇ ಏನೋ ನಿಮ್ಮ ಅಮ್ಮನ ಮಾತಾಡಿರೋದನ್ನ ಕೇಳಿಸ್ಕೊಂತೇನ ಸುಮ್ಮನೆ ಹೇಳಿದ್ರೆ ಯಾವ ತಾಪತ್ರ ಏನೂ ಇರಲ್ಲಪ್ಪ. ನಾನಂತೂ ನಾಳೆಯಿಂದ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಪ್ಪ. ನಾಳೆಯಿಂದ ನನ್ನ ಬಿಸ್ನೆಸ್ ಶುರು ಮಾಡಲೇಬೇಕು. ಪ್ಲೀಸ್ ಪ್ಲೀಸ್ ಬೇಡ, ಹೇಳೋದನ್ನ ಅರ್ಥ ಮಾಡ್ಕ ಪ್ಲೀಸ್. ಪ್ಲೀಸ್ ಬೇಡ. ಈ ತಿಂಗಳು ಮುಗಿಯೋವರೆಗೂ ಆದ್ರೂ ಹಂಗಿದ್ರೆ ಆಮೇಲೆ ಹೆಂಗೋ ಆಗುತ್ತೆ. ಇಲ್ಲ ಆಮೇಲಾದ್ರೂ ಬೆಂಗ್ಳೂರಿಗಾದ್ರೂ ಹೊರ್ಟೋಗ್ಬಿಡೋಣ, ಅಲ್ಲೇ ಮಾಡುವಂತೆ. ಯಾಕಂದರೆ ಅಲ್ಲಾದರೆ ಯಾರಿಗೂ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನೀನು ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆದರೂ ಹೇಳಿ ಹೋಗ್ಬೋದು. ಇವಾಗ ಆದರೆ ನಮ್ಮಮ್ಮಯ್ಯ ತಿಂಗಳು ತುಂಬ ತಕ್ಕ ಬೇಡ ಅಂತೈತಿ. ಆಮೇಲೆ ಇಲ್ಲಿ ಪಕ್ಕದಾಗೆಲ್ಲ ಊರುಗಳಿಗೆಲ್ಲ ಹೋಗಿ ನೀನು ವ್ಯಾಪಾರ ಮಾಡ್ಕೊಂಡು ಬರ್ಬೋದು. ಅದಕ್ಕೇನೆ ನೀನು ನೋಡು ಹೆಂಗೆ ಮಾಡ್ತೀಯ. ವ್ಯಾಪಾರ ಮಾಡ್ಕೊಂಡು ಬರ್ಬೋದು. ಅವನ್ನೆಲ್ಲ ತಂದು ಎಲ್ಲಿಕ್ಲಿ ನಿಮ್ಮ ಅಮ್ಮ ನೋಡ್ತಿರುತ್ತಲ್ಲ, ಕಾಯ್ತಿರ್ತಾರೆ ಕೆಲ್ಸಕ್ಕೆ ಹೋಗಿ ಅವಳೆ ಬರ್ತಾಳೆ ಅಂತೇಳಿ. ಅವನ್ನೆಲ್ಲ ತಂದು ಎಲ್ಲಿಕ್ಲಿ ಎಲ್ಲ ನನಗೆ ಏನೇನು ಐಟಮ್ ಬೇಕಲ್ಲ ನಾನು ತಗೋಬೇಕಲ್ಲ. ಕೂದಲಿಗೆ ಪಿನ್ನ, ಸ್ಟಿಕ್ಕರು, ಏರ್ ಪಿನ್ನ, ರಬ್ಬರು ಅವನ್ನೆಲ್ಲ ತಗೊಂಬರ್ಬೇಕು. ಬ್ಯಾಗೆಲ್ಲ ತಗೊಂಬಂದು ಇಡಬೇಕು. ಅದೆಲ್ಲ ಹೇಳಿದ್ರೆ ಆಯ್ತಪ್ಪ, ಅದಕ್ಕೇನಂತೆ. ನಾನು ಇರೋದು ಹೇಳ್ತೀನಿ. ನಾನೇನು ಹೇಳಪ್ಪ, ಇನ್ನೊಂದು ವಾರ ನೋಡ್ತೀನಿ. ಆಮೇಲೆ ನಾನು ಹೇಳೋಣ ನಿಮ್ಮ ಅಮ್ಮನ ತಾಯಿಗೆ. ನಿಮ್ಮ ಅಮ್ಮಗೆ ಯಾಕೆ ಇಷ್ಟೊಂದು ಹೆದರಿಕೆ ಅಂತ ಇದೆಯೇನೋ ಗೊತ್ತಿಲ್ಲ. ಅಂದರೆ ನಮ್ಮಮ್ಮ ಯಾವ ಒಪ್ಪುತ್ತೋ ಹೆಂಗೋ ಅಂತ ಕೆಲಸ ಮಾಡೋದಕ್ಕೆ ಅಂತ ಏನಂತೈತೋ ಏನೋ ಅಂತ ಏನಂಬುತ್ತೋ ಏನೋ ಅಂಬಂಗಾಗುತ್ತೆ ನನಗೆ. ಅದಕ್ಕಾಗಿಯೇ ನಮ್ಮಮ್ಮಿ ಬೇಡ ಅಂತೈತವ ಏನೋ ಅಂತ ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾನೇನಿಲ್ಲ ಹೇಳ್ತಿದ್ದೆ. ಆದರೆ ನಮ್ಮಮ್ಮ ಏನಂಬುತ್ತೋ ಅದಕ್ಕೆ ಸ್ವಲ್ಪ ದಿನ ಬೇಡ. ಇಲ್ಲಿ ಬೇರೆ ಜನ ಎಲ್ಲ ಗೊತ್ತಾಗ್ಬಿಟ್ರೆ ಆಡ್ಕೊಂತಾರೆ ಅಂತ. ಯಾಕೆ ಜನ ನಿಮ್ಮ ಅಮ್ಮ ನೀನು ಈ ತರ ಯೋಚನೆ ಮಾಡಿದ್ರೆ ನೀವು ಹಿಂಗಿರೋದಯ್ಯ. ದುಡಿಯೋದಕ್ಕೆ ಏನಪ್ಪ, ದುಡ್ಕೊಂಡು ತಿನ್ನೋದಕ್ಕೆ. ನಾನು ಕೆಲಸ ಮಾಡ್ತೀನಿ, ನಾನು ದುಡಿತೀನಿ, ಬರುತ್ತೆ ಲಾಭ, ಒಳ್ಳೆ ಲಾಭ ಅನ್ನೋದೈತೆ, ಒಳ್ಳೆ ಕೆಲಸ ಮಾಡ್ತೀನಿ, ಚೆನ್ನಾಗಿರ್ಬೇಕು. ಅದಕ್ಕೆ ಯಾಕೆ ನಾಚಿಕೆ? ನಾವು ಮಾಡೋ ಕೆಲಸದಲ್ಲಿ ಯಾವತ್ತೂ ನಾವು ನಾಚಿಕೆ ಅದು ಇದು ಅಂತ ನಾವು ಅನ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ನಮಗೆ ದೊಡ್ಡದು ಅನ್ನೋ ಥರ ಅದಕ್ಕೆ ಗೌರವ ಕೊಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ನಾವು ಉದ್ಧಾರ ಆಗಕ್ಕೆ ಹೋಗೋದು. ನಮ್ಗೆ ಕೆಲಸ ಅದು ಕೆಲಸದಿಂದ ಅನ್ನ ತಿಂತಾ ಇದೀವಿ ಅಂತಂದ್ರೆ ನಾಚಿಕೆ ಗೀಚಿಕೆ ಏನು ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾವುದಾದ್ರೇನು ಯಾವ ಕೆಲಸ ನಾವು ಹೆಂಗೆ ದುಡಿತಾ ಇದೀವಿ ಅನ್ನೋದು ಇಂಪಾರ್ಟೆಂಟು, ಹೆಂಗೆ ಬದುಕ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ನಿಮ್ಮ ಅಮ್ಮರ ಥರ ಏನೂ ಇಲ್ಲ ಅಂದ್ರೆ ಶೋಕಿ ಮಾಡ್ಕೊಂಡು ಸುಮ್ಮನೆ ಬಿಲ್ಡಪ್ ಕೊಡೋದಕ್ಕೆ ನನಗೆ ಅಂತ ಬುದ್ಧಿ ಇಷ್ಟ ಆಗೋದಿಲ್ಲ ಬಿಡು. ಪ್ಲೀಸ್ ಇನ್ನೂ ಈ ತಿಂಗಳು ತುಂಬ ತಕ ಬೇಡ ಅಂತ. ಈ ತಿಂಗಳು ಮುಗಿಯೋವರೆಗೂ ಪ್ಲೀಸ್ ನಮ್ಮ ಅಮ್ಮನಿಗೂ ನಮ್ಮ ಏನಿಗೂ ನಮ್ಮ ಅಪ್ಪನಿಗೂ ಗೊತ್ತಾಗೋದು ಬೇಡ. ಪ್ಲೀಸ್ ಹೇಳೋದು ಅರ್ಥ ಮಾಡ್ಕೊ. ಸ್ವಲ್ಪ ದಿನ ಜೊತೆಗಿರೋಣ. ಏನು ಕೆಲಸ ಇದ್ದಿದ್ದೆ. ಪ್ಲೀಸ್ ನಾಳೆಯಿಂದಲೇ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ. ಬೇಡ ಪ್ಲೀಸ್ ಅರ್ಥ ಮಾಡ್ಕೊ ಪ್ಲೀಸ್. ಸರಿಯಪ್ಪ, ಅದೇನು ಮಾಡ್ತೀಯ ಮಾಡಿ. ಬರೀ ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ದಿನ ಹೋಗ್ತಾ ಇರುತ್ತೆ. ಮತ್ತೆ ಇಲ್ಲೆಲ್ಲ ಅಕ್ಕಪಕ್ಕದಾಗೆಲ್ಲ ಪರಿಚಯ ಮಾಡ್ಕೊಂಡ್ರೆ ಎಲ್ಲ ತೆಗ್ದು ಇಡ್ತಾರೆ, ನನಗೆ ಕೊಡ್ತಾರೆ ಎಲ್ಲನ. ಎಲ್ಲ ಎತ್ತಿಟ್ಬಿಟ್ಟು 100 ಗ್ರಾಮ್ ಆದರೂ ನಿಂಗೆ ಹೋಗಿ ಬಂದ್ರೆ ಹಿಂಗೆ ಹೋಗಿ ಹಿಂಗೆ 100 ಗ್ರಾಮ್ 200 ಗ್ರಾಮ್ ಆಗೋದತ್ತಾಗೆ ಒಳ್ಳೆ ಲಾಭ ಐತೆ. ನಿನಗೇನಪ್ಪ ಗೊತ್ತು, ನನಗೆ ಒಳ್ಳೆ ಚೆನ್ನಾಗದ್ರಾಗೆ ಬಿಸ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಆಗ್ತೈತೆ, ಚೆನ್ನಾಗಿ ನನಗೆ ಅನುಕೂಲ ಆಗೈತೆ. ಇರೋದು ಹೇಳಿದ್ರೆ ಹಿಂಗೆ ಹೋಗತ್ಲಾಗಿ ನಿನ್ಗೆ ಹೇಳೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರು, ನಮ್ಮಮ್ಮ ಏನಂತೈತೋ ಏನೋ ಅಂತ ನನಗೆ ಭಯ. ಆದರೆ ಇವಳಿಗೆ ನಾನು ನಾಳೆಯಿಂದಲೇ ಕೆಲ್ಸಕ್ಕೆ ಹೋಗ್ತೀನಿ, ನಾಳೆಯಿಂದಲೇ ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಂತ ಇವಳು ಹೇಳ್ತವಳೆ. ಆದರೆ ಏನು ಹೇಳೋದು ಏನು ಮಾಡೋದು ಅಂತ ಅನ್ನಿಸ್ಬಿಟ್ಟೈತೆ ನನಗಂತೂ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ, ಸಿ ಯು.